ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಕನಸು ಚಾನಲ್. ಸೊ ಇವತ್ತೆಲ್ಲರಿಗೂ ಗೊತ್ತು, ಇವತ್ತು ಲಾಸ್ಟ್ ಡೇ ಆಫ್ ದಿಸ್ ಇಯರ್ ಮತ್ತು ನಾಳೆ ಇಸ್ ದಿ ಫಸ್ಟ್ ಡೇ ಆಫ್ ದಿ ನ್ಯೂ ಇಯರ್. ಸೊ ಇವತ್ತೆಲ್ಲರೂ ಕೇಕಲ್ಲಿ ತೊಗೊಳೋದ್ರಲ್ಲಿ ಬೇಕರಿಗಳಲ್ಲಿ ಬ್ಯುಸಿ ಇರ್ತಾರೆ. ಸೊ ನಾವು ಇವತ್ತೊಂದು ಕೇಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಬನ್ನಿ. ಮತ್ತು ಯಾವುದಾದ್ರು ಬೇಕರಿನಲ್ಲಿ ಏನಾದರೂ ಕೇಕ್ ಶೋ ಇಟ್ಟಿದ್ರೆ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಗೈಸ್, ತಡ ಮಾಡೋದು ಬೇಡ, ಬೇಗ ಹೋಗೋಣ. ನೋಡಿ ಗಾಯ್ಸ್, ಹೆಂಗಿದೆ ನಮ್ಮ ನೈಟ್ ವ್ಯೂ ಆಫ್ ನೆಲಮಂಗಲ. ನಾವಿಲ್ಲಿ ಬಂದಿದ್ವಿ ಗಾಯ್ಸ್ ಶ್ರೀ ಅಪ್ಪಾಸ್ ಬೇಕ್ರಿಗೆ. ಅಲ್ಲೂ ಅಷ್ಟೇ ಆಚೆಗಡೆ ಎಲ್ಲ ಕೇಕೆಲ್ಲ ಇಟ್ಟಿದ್ರು, ಅಂದರೆ ಎಲ್ಲ ಕೇಕೆಲ್ಲ ಕ್ಲೋಸ್ ಮಾಡಿದ್ರು ಬಾಕ್ಸಲ್ಲಿ. ಸೊ ಅದಕ್ಕೆ ನಾನು ಅಲ್ಲಿ ಒಳಗಡೆ ಇಟ್ಟಿರ್ತಾರಲ್ಲ ಕೇಕು, ಅದನ್ನು ಮಾತ್ರ ಇಟ್ಟಿದ್ದೆ. ಕೇಕೆಲ್ಲ ಚೆನ್ನಾಗಿತ್ತು. ಆಮೇಲೆ ಗೈಸ್ ನಾವು ಶ್ರೀಕೃಷ್ಣ ಬೇಕ್ರಿಗೆ ಬಂದಿದ್ವಿ. ಅಲ್ಲೂ ಅಷ್ಟೇ ಆಚೆ ಕೇಕೆಲ್ಲ ಇಟ್ಟಿದ್ರು, ಕೇಕೆಲ್ಲ ಚೆನ್ನಾಗಿತ್ತು ಅದನ್ನು. ಕೇಕ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನ್ಯೂ ಇಯರ್ ಅಲ್ವಾ ಗೈಸ್, ಫುಲ್ಲು ಎಲ್ಲ ಕಡೆ ಅಂತೂ ಇವತ್ತು ಕೇಕ್ ಫುಲ್ಲು ಎಲ್ಲ ಬೇಕ್ರಿನಲ್ಲೂ ರಶ್. ಯಾವ ಬೇಕ್ರಿ ರಶ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಬೇಕ್ರಿ ಫುಲ್ಲು ರಶ್ ಇತ್ತು. ನಾವು ಯಾವ್ಯಾವ ಬೇಕ್ರಿನ ರಶ್ ಇರುವ ಅಂದರೆ ಜನ ಎಲ್ಲ ಖಾಲಿ ಆದಮೇಲೆ ಎಲ್ಲ ನಾವು ವೀಡಿಯೋ ಮಾಡ್ಕೊಂಡಿದ್ದು. ವೀಡಿಯೋ ಮಾಡೋಕ್ಕೂ ಅಷ್ಟು ಜಾಗ ಇರಲಿಲ್ಲ, ಫುಲ್ಲು ರಶ್ ಇತ್ತು ಎಲ್ಲ ಕಡೆ. ನ್ಯೂ ಇಯರ್ ಅಲ್ವಾ, ಹೊಸ ವರ್ಷ ಅಂತ ಎಲ್ಲರೂ ಕೇಕ್ ಕಟ್ ಮಾಡ್ತಾರೆ. ಆಮೇಲೆ ನಾವು ಇಲ್ಲಿಂದ ಜಸ್ಟ್ ಬೇಕಿಗೆ ಹೋದ್ವಿ. ಜಸ್ಟ್ ಬೇಕಲ್ಲಂತೂ ಫುಲ್ಲು ಕಾಸ್ಟ್ಲಿ ಅಲ್ಲ ಗೈಸ್. ಒಂದು ಚಾಕ್ಲೇಟ್ ರಫಲ್ 550 ಹಾಫ್ kg ಅಂತಾರೆ. ನಾವು ಅಲ್ಲಿ ಹೋಗಿದ್ವಿ ತೊಗೊಳ್ಳೋಣ ಅಂತ, ಜಾಸ್ತಿ ಆಯ್ತು ರೇಟ್ ಅಂದ್ಬಿಟ್ಟು ನಾವು ಬಂದ್ವಿ. ಇಲ್ಲಿ ಕೇಕೆಲ್ಲ ಚೆನ್ನಾಗಿರುತ್ತೆ, ಇಲ್ಲಿ ಕ್ವಾಲಿಟಿ ಕೇಕೆಲ್ಲ, ಅಂದರೆ ಜಾಸ್ತಿ ರೇಟ್ ಅಷ್ಟೆ. ಮತ್ತು ನಾವು ಅಲ್ಲಿಂದ ಅಯ್ಯಂಗಾರ್ ಬೇಕ್ರಿಗೆ ಬಂದ್ವಿ. ಅಲ್ಲೇ ಫುಲ್ಲು ಇಡೀ ನೆಲಮಂಗಲದಲ್ಲಿ ಅಲ್ಲೇ ಜಾಸ್ತಿ ಕೇಕ್ ಇಟ್ಟಿದ್ದು ಆಚೆ ಕಡೆ. ಎಷ್ಟೊಂದು ಜನ ಅಪ್ಪ, ಅಲ್ಲಂತೂ ಫುಲ್ಲು ರಶ್ ಇತ್ತು. ಶೂಟ್ ಮಾಡೋಕ್ಕಂತೂ ಅಪ್ಪ ಆಗ್ತಾನೇ ಇದ್ದಿಲ್ಲ, ಅಲ್ಲಿ ಫುಲ್ಲು ಜನ ರಶ್ ಆಗೋಯ್ತು. ಅಲ್ಲಿ ನಾವು ಹೋದ್ಮೇಲೆ ಫುಲ್ಲು ಇನ್ನೂ ರಶ್ ಆಗೋಯ್ತು. ಎಲ್ಲ ಕೇಕ್ ಇಟ್ಕೊಂಡು ಎಲ್ಲ ಬಂದವರೆಲ್ಲ ಒಂದು ಕೇಕ್ ತೊಗೊಂಡು ಹೋಗ್ತಿದ್ರು. ಇಲ್ಲಂತೂ ಕೇಕೆಲ್ಲ ಫುಲ್ಲು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದರು. ಆ ಕೇಕ್ ಟೇಸ್ಟ್ ಚೆನ್ನಾಗಿದೆ ಇಲ್ವೋ ಅದಂತೂ ಗೊತ್ತಿಲ್ಲ, ಆದರೆ ನೋಡೋಕ್ಕೆ ಮಾತ್ರ ಸೂಪರಾಗಿತ್ತು ಗೈಸ್. ಆಮೇಲೆ ಇಲ್ಲೆಲ್ಲ ಎಷ್ಟೊಂದು ಕೇಕೆಲ್ಲ ಪ್ಯಾಕ್ ಮಾಡಿಟ್ಟಿದ್ರು. ಐಸ್ ಕೇಕನ್ನು ಒಳಗಡೆ ಇಟ್ಟಿದ್ರು ಆದ್ದರಿಂದ. ಆಮೇಲೆ ಚಾಕ್ಲೇಟ್ ಫ್ಲೇವರ್ ಕೇಕೆಲ್ಲ ಒಂದು ಕಡೆ ಇಟ್ಟಿದ್ರು. ನೋಡಿ ಗೈಸ್, ಎಲ್ಲ ಡಿಫ್ರೆಂಟ್ ಕೇಕು, ಯಾವ ಥರ ಕೇಕ್ ಹೇಳ್ತಿರೋ ಆ ಥರ ಕೇಕ್ಗಳಿತ್ತು. ಇವೆಲ್ಲ ಸ್ಪಂಜ್ ಕೇಕು. ಇವತ್ತಂತೂ ನೀವು ಯಾವ ಥರ ಡಿಸೈನ್ ಕೇಕ್ ಬೇಕು ನೀವು ಕೇಳಿದ್ರೆ ಅಲ್ಲೇ ಎಲ್ಲ ಇಟ್ಬಿಟ್ಟಿದ್ದು. ಅಷ್ಟು ಚೆನ್ನಾಗಿತ್ತು ಈ ಬೇಕ್ರಿನಂತೂ ಕೇಕ್. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಗೈಸ್. ಈ ಎಲ್ಲಂತೂ ಇನ್ನೂ ಚೆನ್ನಾಗಿತ್ತು. ರೆಡ್ ವೆಲ್ವೆಟ್ ಕೇಕಿಂದನೂ ಆಚೆ ಇಟ್ಟಿದ್ದು. ನೀವು
ಹಾರ್ಟ್ ಶೇಪಿಂದ ಕೇಕ್ ಇತ್ತು, ಸರ್ಕಲ್ಲು, ಸ್ಕ್ವೇರು ಎಲ್ಲ ಶೇಪಿನ ಕೇಕ್ ಇತ್ತು. ಇದೆಲ್ಲ ಐಸ್ ಕೇಕು. ನಾವು ಈ ಬೇಕ್ರಿನಲ್ಲೇ ಒಂದು ಚಿಕ್ಕ ಕೇಕ್ ತೊಗೊಂಡ್ವಿ. ನಾವು ಯಾವ ಕೇಕ್ ತೊಗೊಂಡ್ವಿ ಅಂತ ನಿಮ್ಗೆ ಗೊತ್ತಾಗಬೇಕಾ? ಇವತ್ತು ನಾನು 12 ಲೈವ್ ಬರ್ತೀನಿ, ನೀವು ನಮ್ಮ ಜೊತೆಗೆ ಜಾಯ್ನ್ ಆಗಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿವರೆಗೂ ಬಾಯ್.